ಬಿಜೆಪಿ ಬಂಡಾಯ ಅಭ್ಯರ್ಥಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸ್ತಾ ಇದ್ದು, ಈ ನಿಟ್ಟಿನಲ್ಲಿ ಈ ದಿನ ತಮ್ಮ ನಿವಾಸದಲ್ಲಿ ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಗಣಪತಿ ಪೂಜೆ ಹಾಗೂ ಹವನವನ್ನ ನಡೆಸಿ ಲೋಕಸಭಾ ಚುನಾವಣಾ ಕಾರ್ಯಾಲಯವನ್ನ ದೀಪ ಬೆಳಗಿಸುವುದರ ಮೂಲಕ ಮಲ್ಲೇಶ್ವರ ನಗರದಲ್ಲಿ ಆರಂಭಿಸಿದ್ರು. ಈ ಮೂಲಕ ಚುನಾವಣೆಗೆ ರಣಕಹಳೆ ಮೊಳಗಿಸಿದ್ದಾರೆ. ಏಪ್ರಿಲ್ 12ಕ್ಕೆ ನಾಮಪತ್ರ ಸಲ್ಲಿಸೋದಾಗಿ ಈಶ್ವರಪ್ಪನವರು ತಿಳಿಸಿದ್ದಾರೆ. ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಂಥ ಈ ಸಂದರ್ಭದಲ್ಲಿ ಲೋಕಸಭಾ ಕ್ಷೇತ್ರದ ಕಾರ್ಯಾಲಯವನ್ನು ಇವತ್ತು ಹೋಮ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ಹಿತೈಷಿಗಳ ಆಶೀರ್ವಾದದಿಂದ ಕಚೇರಿ ಇವತ್ತು ಉದ್ಘಾಟನೆ ಆಗಿದೆ. 5 ಜನ ಮುತ್ತೈದೆಯರು, ನನ್ನ ಹೆಣ್ಮಕ್ಳು ಅಂದರೆ ಭಾಳ ಪ್ರೀತಿ. 5 ಜನ ಮುತ್ತೈದೆಯರು ದೀಪವನ್ನು ಬೆಳಗೋದ್ರ ಮುಖಾಂತರ ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ನನಗೆ ತುಂಬ ಸಂತೋಷ. ಎಲ್ಲ ಪಕ್ಷದ ಪ್ರಮುಖರು, ಕೇವಲ ಭಾರತೀಯ ಜನತಾ ಪಾರ್ಟಿಯವರಲ್ಲ, ಕಾಂಗ್ರೆಸ್ಸು, ಕಮ್ಯುನಿಸ್ಟು, ಜನತಾದಳ ಎಲ್ಲರೂ ಕೂಡ ಸೇರಿಕೊಂಡು, ಸಾಮಾಜಿಕ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ನನಗೆ ಶುಭವನ್ನು ಕೋರಿದ್ದಾರೆ. ಈ ಲೋಕಸಭಾ ಚುನಾವಣೆಗೆ ಗೆದ್ದು ಬಂದೇ ಬರ್ತೀರಿ ಮತ್ತು ನರೇಂದ್ರ ಮೋದಿಯವ್ರ ಹತ್ರ ನೀವು ಹೋಗೇ ಹೋಗ್ತೀರಿ, ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಆಗ್ತಾರಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ಕೈ ಎತ್ತುತ್ತೀರಿ, ನಾವು ನಿಮ್ಗೆ ಬೆಂಬಲ ಅನ್ನೋಂಥ ಘೋಷಣೆಯನ್ನು ಇವತ್ತೆಲ್ಲರೂ ಕೂಡ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಬರುವಂಥ ದಿನ ಉಳಿದೆಲ್ಲ ಅಂಶಗಳು ನಿಮ್ಮ ಗಮನಕ್ಕೆ ತರ್ತೇನೆ.